ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 5ನೇ ಅಧ್ಯಾಯ ಸನ್ಯಾಸ ಯೋಗ, ಇದರಲ್ಲಿ 16, 17, 18 ಮತ್ತು 19ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳ್ದ, ದೇವರು ಯಾರೊಬ್ಬರ ಪಾಪಕ್ಕೂ ಪುಣ್ಯಕ್ಕೂ ಜವಾಬ್ದಾರಿಯನ್ನು ತಗೊಳ್ಳಲ್ಲ. ಕೆಟ್ಟದ್ದು ಯಾವುದು ಒಳ್ಳೆಯದ್ಯಾವುದು ಅನ್ನೋದನ್ನು ಹೇಳಿ ಬಿಟ್ಟಿದ್ದಾನೆ. ಜ್ಞಾನ ನಿನಗೆ ಕೊಟ್ಟಿದ್ದಾನೆ, ಅದರಂತೆ ನೀನು ಮಾಡ್ತಾ ಹೋಗಬೇಕು. ಅದರಂತೆ ನೀನು ಜ್ಞಾನದ ಹಾದಿಯನ್ನು ಹಿಡಿಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ದ. ಅದನ್ನೇ ಮುಂದುವರಿಸ್ತಾ 16ನೇ ಶ್ಲೋಕದಲ್ಲಿ, ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಾರು ಈ ಆತ್ಮಜ್ಞಾನವನ್ನು ಹೊಂದಿರ್ತಾರೋ ಅವರು ಸೂರ್ಯನಂತೆ ಪ್ರಕಾಶಿಸ್ತಾ ಇರ್ತಾರೆ. ಯಾರಿಗೆ ಈ ಆತ್ಮಜ್ಞಾನ ತಮ್ಮ ಗಮನಕ್ಕೆ ಬಂದಿರತ್ತೋ ಅವರು ಬೆಳಕಿನ ಮೂಲಕ ಪರಮಾತ್ಮನನ್ನು ತಿಳಿದುಕೊಳ್ತಾ ಇರ್ತಾರೆ. ಅವರ ಒಂದು ಸುತ್ತಲೂ ಒಂದು ಕಾಂತಿ ತುಂಬಿಕೊಂಡಿರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಹಾಗೇನೆ ನಾವು ಎಲ್ಲ ಮಹಾತ್ಮರನ್ನು ಚಿತ್ರಿಸಬೇಕಾದ್ರೆ ಅವ್ರ ಹಿಂದೆ ಒಂದು ಪ್ರಭಾವಳಿ ಇರೋದನ್ನು ನಾವು ಗಮನಿಸ್ತೀವಿ. ಅಂದರೆ ಅವ್ರ ಹಿಂದೆ ಒಂದು ಆ ಶಕ್ತಿಶಾಲಿಯಾದಂತಹ ಒಂದು ಬೆಳಕು ಇರುತ್ತೆ. ಆ ಬೆಳಕು ಅವರನ್ನೇ ಆವರಿಸ್ಕೊಂಡಿರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 17ನೇ ಶ್ಲೋಕದಲ್ಲಿ, ತದ್ಬುದ್ಧಯಸ್ತದಾತ್ಮಾನ ತತ್ಪರಾಯಣಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದೇನು ಅಂದರೆ, ತದ್ಬುದ್ಧಿಯುಳ್ಳವರಾಗಿ, ತದಾತ್ಮರಾಗಿ, ತದೇಕಚಿತ್ತರಾಗಿ, ತತ್ಪರಾಯಣರಾಗಿ ಇರುವಂತಹ ಜ್ಞಾನಿಗಳು ಎಲ್ಲ ಕಲ್ಮಷಗಳನ್ನು ಕಳೆದುಕೊಂಡಿರ್ತಾರೆ. ಕಲ್ಮಷಗಳು ಅವರಲ್ಲಿ ಇರೋದಿಲ್ಲ, ಅದರಿಂದನೇ ಅವರು ಪ್ರಕಾಶವಾಗಿರ್ತಾರೆ. ಯಾವಾಗ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲೆಗೆ ಆಸ್ಪದ ಇಲ್ಲ. ಎಲ್ಲಿ ಸೂರ್ಯ ಬರೋ ತನಕ ಕತ್ತಲೆ ಆವರಿಸ್ಕೊಂಡಿರುತ್ತೆ ಜಗತ್ತನ್ನು. ಸೂರ್ಯ ಬಂದ ತಕ್ಷಣವೇ ಕತ್ತಲೆ ಅಲ್ಲಿಂದ ಮಾಯ ಆಗಿಬಿಡುತ್ತೆ. ಒಂದು ಕೋಣೆಯಲ್ಲಿ ಕತ್ತಲೆ ತುಂಬಿಕೊಂಡಿರುತ್ತೆ. ನಾವು ಒಂದು ಸಣ್ಣ ಒಂದು ಬೆಳಕನ್ನು ಹತ್ತಿಸಿದ ತಕ್ಷಣವೇ ಆ ಕತ್ತಲೆ ಅಲ್ಲಿಂದ ಮಾಯ ಆಗೋಗುತ್ತೆ. ಹಾಗೆ ಈ ಥರ ಯಾರು ತತ್ಪರಾಯಣರಾಗಿರ್ತಾರೋ, ತದಾತ್ಮರಾಗಿರ್ತಾರೋ, ತದೇಕ ಚಿತ್ತದಿಂದ ಇರ್ತಾರೋ ಅವರಲ್ಲಿ ಕಲ್ಮಷಗಳು ಇರಲ್ಲ. ಕಲ್ಮಷಗಳಿಗೆ ಅಲ್ಲಿ ಜಾಗ ಇಲ್ಲ. ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲೆಗೆ ಜಾಗ ಇಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 18ನೇ ಶ್ಲೋಕದಲ್ಲಿ ಹೇಳ್ತಾ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಸ್ವಪಾಕೇ ಚ ಪಂಡಿತಾ ಸಮದರ್ಶಿನಃ ಅಂತ ಹೇಳ್ತಾನೆ. ಯಾರು ಅಂದರೆ ವಿದ್ಯೆ ಮತ್ತು ವಿನಯ ಸಂಪನ್ನನಾಗಿರ್ತಕ್ಕಂಥವರು. ಶುನಿಚೈವ ಸ್ವಪಾಕೇಶ ಅಂದರೆ ಒಂದು ಬ್ರಾಹ್ಮಣನಾಗಲಿ, ಒಂದು ನಾಯಿ ಆಗಲಿ, ಒಬ್ಬ ಅಜ್ಞಾನಿ ಆಗಲಿ, ಒಬ್ಬ ಚಾಂಡಾಲ ಆಗಲಿ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಪಶು ಪಕ್ಷಿ ಎಲ್ಲವನ್ನ ಒಂದೇ ಥರ ಕಾಣ್ತಾರೆ. ಅಲ್ಲಿ ನಾರಾಯಣನ ಸ್ವರೂಪವನ್ನು ಕಾಣ್ತಾರೆ. ಅಂದರೆ ಅದಕ್ಕೆ ಅದೇರದೇ ಆದಂತಹ ಗೌರವವನ್ನು ಕೊಡ್ತಾರೆ. ಹಂಗನ್ಬಿಟ್ಟು ನಾವು ಇನ್ನೇನೋ ಮಾಡೋಕ್ಕಾಗಲ್ಲ. ಹುಲಿ ಕಾಣಿಸ್ತಾ ಇರುತ್ತೆ, ಅದರಿಂದ ನಾವು ರಕ್ಷಿಸ್ಕೋಬೇಕೇ ಹೊರತು ಅದು ನಾರಾಯಣ ಅಂತ ಹೇಳಿ ಅದ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ಹೋಗಿ ನಿಂತ್ಕೊಂಡ್ರೆ ಅದ್ರ ಕೆಲಸ ಅದನ್ನು ಮಾಡಿಬಿಡತ್ತೆ. ಆನೆ ಅದು ನಾರಾಯಣ ಸ್ವರೂಪಿ. ಅದು ಸರಿಯಾಗಿದ್ದರೆ ನಾವು ಹೋಗಿ ನಿಂತ್ಕೋಬೋದು, ಅದು ಮಾವುತಾ ಇದ್ದರೆ. ಇಲ್ಲದೆ ಹೋದರೆ ಕಾಡಾನೆ ಮುಂದೆ ನಿಂತ್ಕೊಂಡು ಅದೇ ನಾರಾಯಣ ಅಂತ ನಮಸ್ಕಾರ ಮಾಡೋಕ್ಕಾಗಲ್ಲ, ದೂರದಿಂದಲೇ ನಮಸ್ಕಾರ ಮಾಡಬೇಕಾಗತ್ತೆ. ಹಾಗೆ ಅದಕ್ಕೆ ಅದರದೇ ಆದಂತಹ ಗೌರವ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕೆ ಅದರದೇ ಆದಂತಹ ಗೌರವ. ಯಾವುದನ್ನು ತೃಣ ಅಂತ ನೋಡಲ್ಲ. ಇದು ನಾಯಿ, ಇದು ಅಸಹ್ಯದ ಪ್ರಾಣಿ ಅಂತ ಅಂದ್ಕೊಳ್ಳಲ್ಲ. ಇದು ಹಂದಿ, ಇದು ಅಸಹ್ಯದ ಪ್ರಾಣಿ ಅಂದ್ಕೊಳ್ಳಲ್ಲ. ಇವನು ಇಂಥವನು, ಇವನು ಸರಿ ಇಲ್ಲ ಅಂತ ಅಂದ್ಕೊಳ್ಳಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾನೆ. ಅದು ದೇವರ ಸೃಷ್ಟಿ ಅಂತ ನೋಡ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ, ಇಹೈವ ಚರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ ಅಂತ ಹೇಳ್ತಾನೆ. ಅಂದರೆ ಏನು ಅಂದರೆ, ಯಾರ ಮನಸ್ಸು ಈ ಸಾಮ್ಯದಲ್ಲಿ ನೆನೆಸಿರುತ್ತೋ, ಯಾರ ಮನಸ್ಸು ಇಂತಹ ಸ್ಥಿತಿಯಲ್ಲಿರುತ್ತೋ, ಪುಣ್ಯವಂತನನ್ನ ಪಾಪಿಯನ್ನ
ಎರಡನ್ನೂ ಒಂದೇ ರೀತಿಯಲ್ಲಿ ನೋಡುವಂತಹ ಮನಸ್ಥಿತಿಯಲ್ಲಿ ಯಾರಿರ್ತಾರೋ ಇವರು ಬ್ರಹ್ಮನನ್ನೇ ಹೊಂದಿರ್ತಾರೆ. ಇವರು ಯಾವ ದೋಷಗಳೂ ಇರಲ್ಲ ಇವರಲ್ಲಿ ಯಾವ ದೋಷಗಳೂ ಇರಲ್ಲ. ಇವರು ಬ್ರಹ್ಮನನ್ನೇ ಹೊಂದಿರ್ತಾರೆ. ಇವರು ತದಾತ್ಮರಾಗಿರ್ತಾರೆ. ಇವರು ಪರಮಾತ್ಮನನ್ನು ಹೊಂದುತ್ತಾರೆ. ಇವರು ಮುಂದೆ ವಾಪಸ್ ಬರದೇ ಅಂತಹ ಲೋಕದಲ್ಲಿ ಅವರು ನೆಲೆಸ್ತಾರೆ ಮುಂದೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.